Welcome, my friends. Feel free and expect the unexpected. Hello students, welcome back to our English class. In this class we are going to discuss about last tense, that is future tense. Dear students, ಹಿಂದಿನ ತರಗತಿಗಳಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ಗಳನ್ನು ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಹಾಗೆ ಆ ಟೆನ್ಸ್ಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬಂದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ಭವಿಷ್ಯದಲ್ಲಿ ಮುಂದೆ ಆಗ್ತಕ್ಕಂಥ ಯಾವುದೇ ಘಟನೆಗಳನ್ನು ಯಾವುದೇ ವಿಷಯಗಳನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಈ ಟೆನ್ಸಲ್ಲಿ ನೋಡ್ತಾ ಹೋಗೋಣ. ಇವಾಗ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಫ್ಯೂಚರ್ ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ರಿ, ಇದು ಪ್ರೆಸೆಂಟ್ ಟೆನ್ಸ್ ಇರ್ಬೋದು ಅಥವಾ ಪಾಸ್ಟ್ ಟೆನ್ಸ್ ಇರ್ಬೋದು, ಅದರಲ್ಲಿ ಮತ್ತೆ 4 ಸಬ್ ಟೆನ್ಸ್ಗಳಿರ್ತವೆ. ಹಾಗೆಯೇ ಫ್ಯೂಚರ್ ಟೆನ್ಸಲ್ಲಿ ಕೂಡ 4 ಸಬ್ ಟೆನ್ಸ್ ಇರ್ತವೆ. ಅವುಗಳನ್ನೇ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಾನೆ ಕರಿತೀವಿ. ಇವುಗಳ ಬಗ್ಗೆ ತಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದ್ರೆ ಮುಂದೆ ಒಂದು ಯಾವುದೋ ಒಂದು ಅವಧಿನಲ್ಲಿ ನಾವು ಈ ಕೆಲಸ ಮಾಡ್ತೀವಿ, ಈಗಿನ ಸಮಯವನ್ನು ಬಿಟ್ಟು ಇನ್ನು ಮುಂದೆ ಅದು 1 ಗಂಟೆ ನಂತರ ಇರ್ಬೋದು, 1 ದಿನದ ನಂತರ ಇರ್ಬೋದು, ಅಥವಾ 1 ವರ್ಷದ ನಂತರ ಇರ್ಬೋದು, ಮುಂದೆ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳುವಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದ್ರೆ ಮುಂದೆ ಒಂದು ಯಾವುದೇ ಟೈಮಲ್ಲಿ ನಾವು ಈ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳಕ್ ಬಳಸ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮುಂದೆ ಯಾವುದೋ ಒಂದು ಟೈಮಲ್ಲಿ ಈ ಕೆಲಸ ಮಾಡಾಗಿರ್ತದೆ, ನಾವು ಮಾಡಿರ್ತೀವಿ ಅಂತ ಹೇಳೋದಕ್ಕೆ ಬಳಸ್ತೀವಿ. ಹಾಗೇನೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಮುಂದೆ ಒಂದು ಯಾವುದೋ ಟೈಮಲ್ಲಿ ನಾವು ಈ ಕೆಲಸ ಮಾಡ್ತಾನೆ ಇರ್ತೀವಿ, ಅಂದ್ರೆ ಭವಿಷ್ಯದಲ್ಲಿ ಈ ಕೆಲಸ ಮಾಡ್ತಾನೆ ಇರ್ತೀವಿ ಅಂತ ಹೇಳೋದಕ್ಕೆ ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಹಾಗಾದ್ರೆ ಇವಾಗ ಇವುಗಳನ್ನ ನಾವು ಒಂದೊಂದೇ ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದು ಸಿಂಪಲ್ ಫ್ಯೂಚರ್ ಟೆನ್ಸ್, ಅಂದ್ರೆ ಭವಿಷ್ಯದಲ್ಲಿ, ಅಂದ್ರೆ ಈ ಸಮಯವನ್ನು ಹೊರತುಪಡಿಸಿ ಮುಂದೆ ಯಾವುದೇ ಟೈಮಲ್ಲಾಗಲಿ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿನೇ ನಾವು ಹೇಳ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದ್ರೆ ದ ಸಿಂಪಲ್ ಫ್ಯೂಚರ್ ರೆಫರ್ಸ್ ಟು ಎ ಟೈಮ್ ಲೇಟರ್ ದ್ಯಾನ್ ನೌ. ಈಗೇನು ನಾವು ಮಾತಾಡ್ತೀವಿ ಇದನ್ನ ಬಿಟ್ಟು 1 ನಿಮಿಷದ ನಂತರನೇ ಇರ್ಬೋದು ಅಥವಾ 1 ಗಂಟೆ ನಂತರನೇ ಇರ್ಬೋದು, ಅದರ ನಂತರ ಆ್ಯಂಡ್ ಎಕ್ಸ್ಪ್ರೆಸಸ್ ಫ್ಯಾಕ್ಟ್ ಆರ್ ಸರ್ಟನಿಟಿ. ಮುಂದೆ ನಾವು ಈ ಕೆಲಸ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರೆ, ಕನ್ಫರ್ಮ್ ಆಗಿದ್ರೆ ಈ ಥರ ನಾವು ಹೇಳ್ತಾ ಇರ್ತೀವಿ. ಹಾಗಾದ್ರೆ ಇಲ್ಲಿ ಉದಾಹರಣೆಗಳನ್ನ ನೋಡಿ, ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ವಿಲ್ ವರ್ಕ್ ಇನ್ ಮೈಸೂರ್. ಸೊ ಈ ಕನ್ನಡದಲ್ಲಿ ಏನಂತ ಭಾಷಾಂತರ ಮಾಡೋದು ಇದಕ್ಕೆ, ನಾನು ಮೈಸೂರಿನಲ್ಲಿ ಕೆಲಸ ಮಾಡುವೆನು ಅಂತ ಹೇಳ್ಬೋದು. ಅಥವಾ ನಾವು ಆಡು ಭಾಷೆನಲ್ಲಿ ನಾನು ಮೈಸೂರಲ್ಲಿ ಕೆಲಸ ಮಾಡ್ತೀನಿ, ಇವಾಗಲ್ಲ ಮುಂದೆ ಮಾಡ್ತೀನಿ ಅಂತ ಹೇಳುವಾಗ ನಾವು ಹೀಗೆ ಬಳಸ್ತೀವಿ. ಯು ವಿಲ್ ವರ್ಕ್ ಇನ್ ಮೈಸೂರ್, ನೀನು ಮೈಸೂರಿನಲ್ಲಿ ಕೆಲಸ ಮಾಡುವೆ ಮುಂದೆ. ಹಿ ವಿಲ್ ವರ್ಕ್ ಇನ್ ಮೈಸೂರ್, ಅವನು ಮೈಸೂರಿನಲ್ಲಿ ಕೆಲಸ ಮಾಡುವನು. ಆದರೆ ನಾವು ಕನ್ನಡದಲ್ಲಿ ಮಾತಾಡುವಾಗ ಅವನು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀವಿ. ಬಟ್ ಇಲ್ಲಿ ಇಂಗ್ಲೀಷ್ನಲ್ಲಿ ಕನ್ಫ್ಯೂಷನ್ ಬೇಡ, ಇಲ್ಲಿ ವಿಲ್ ಅಂತ ಬಳಸಿದ್ವಿ ಅಂತಂದ್ರೆ ಅದು ಫ್ಯೂಚರ್ ಟೆನ್ಸ್ ಅಂತಾನೆ ಅರ್ಥ. ಶಿ ವಿಲ್ ವರ್ಕ್ ಇನ್ ಮೈಸೂರ್, ಅವಳು ಮೈಸೂರಿನಲ್ಲಿ ಕೆಲಸ ಮಾಡುವಳು. ಇಟ್ ವಿಲ್ ವರ್ಕ್ ಇನ್ ಮೈಸೂರ್, ಅದು ಮೈಸೂರಿನಲ್ಲಿ ಕೆಲಸ ಮಾಡುವುದು. ರಾಜು ವಿಲ್ ವರ್ಕ್ ಇನ್ ಮೈಸೂರ್, ದೇ ವಿಲ್ ವರ್ಕ್ ಇನ್ ಮೈಸೂರ್. ಈ ಟೆನ್ಸ್ಗಳನ್ನ, ಈ ಉದಾಹರಣೆಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಜೊತೆಗೆ ಕಂಪೇರ್ ಮಾಡಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ನಾವು ಗಮನಿಸಬಹುದು. ಅಲ್ಲಿ ಐ ವರ್ಕ್ ಅಂತ ಇತ್ತು, ಇಲ್ಲಿ ಐ ವಿಲ್ ವರ್ಕ್ ಅಂತ ಬಳಸ್ತೀವಿ. ಈ ವಿಲ್ ಅನ್ನ ಹಾಕಿದ್ವಿ ಅಂದ್ರೆ ಅದು ಫ್ಯೂಚರ್ ಟೆನ್ಸ್ ಅಂತ ತಾವು ಅರ್ಥ ಮಾಡ್ಕೊಂಡ್ಬಿಡಿ. ಇನ್ನೂ ಒಂದು ವ್ಯತ್ಯಾಸ ನೋಡ್ತೀವಿ. ಹಿ, ಸಿ, ಇಟ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ಗಳಿಗೆ ಎಸ್ ನ ಆಡ್ ಮಾಡ್ತಿದ್ವಿ, ಅದನ್ನ ಇಲ್ಲಿ ಮಾಡಲ್ಲ. ಹಿ ವಿಲ್ ವರ್ಕ್ ಅಂತ ಮಾತ್ರ ಹೇಳ್ತೀವಿ. ಹಿ ಅಂತ ಆದ ತಕ್ಷಣನೇ ವರ್ಕ್ ಅಂತ ಬಂದಿತ್ತು ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಅಲ್ಲಿ ನಾವು ಎಸ್ ಅನ್ನ ಆಡ್ ಮಾಡಬೇಕು. ಆದ್ರೆ ಇಲ್ಲಿ ಹಿ ಅಂತ ಆದ್ಮೇಲೆ ವಿಲ್ ಅಂತ ಬರ್ತದೆ, ವಿಲ್ ಅಂತ ಆದ್ಮೇಲೆ ವರ್ಕ್ ಅಂತ ಬರ್ತದೆ. ಸೊ ಅಲ್ಲಿ ನಾವು ಎಸ್ ಅನ್ನ ಆಡ್ ಮಾಡುವಂತ ಅಗತ್ಯ ಇರೋದೇ ಇಲ್ಲ. ಈಗ ಈ ಸೆಂಟೆನ್ಸ್ಗಳನ್ನ ನೋಡಿದಾಗ ತಮಗೊಂದು ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಆಗಿರ್ಬೋದು. ಇದು ಹೇಗಿರ್ತದೆ ನೋಡಿ. ಸೆಂಟೆನ್ಸ್ ಮೊದಲು ಸಬ್ಜೆಕ್ಟ್ ಬರ್ತದೆ. ಸಬ್ಜೆಕ್ಟ್ ಅಂದರೆ ಐ, ಯು, ಹಿ, ಸಿ, ಇಟ್ ಅಥವಾ ಯಾವುದಾದ್ರೂ ಹೆಸರು ಇರ್ಬೋದು, ಇವೆಲ್ಲ ಸಬ್ಜೆಕ್ಟ್ಗಳು. ಸಬ್ಜೆಕ್ಟ್ ಆದ ತಕ್ಷಣ ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ವಿಲ್ ಅನ್ನು ಆ್ಯಡ್ ಮಾಡಬೇಕು. ಆ ವಿಲ್ ಆದಮೇಲೆ ವರ್ಬ್ ಅನ್ನು ಹಾಕಬೇಕು. ಐ ವಿಲ್ ವರ್ಕ್ ಅಂತಿರ್ಬೋದು, ಐ ವಿಲ್ ಡ್ರಿಂಕ್ ಅಂತಿರ್ಬೋದು, ಐ ವಿಲ್ ಗೋ ಅಂತಿರ್ಬೋದು, ಐ ವಿಲ್ ರೀಡ್ ಅಂತ ಇರ್ಬೋದು. ಸೊ ವಿಲ್ ಅನ್ನು ಬಳಸಿದಾಗ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು.
ಇವಾಗ ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ, ಅವಾಗ ತಮಗೆ ಇನ್ನೂ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನೋಡಿ ಕೆಲವೊಂದು ಉದಾಹರಣೆ ಇದಾವೆ. ನಾವು ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ, ಅದನ್ನು ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ. ನಾನು ಪುಸ್ತಕ ಓದುವೆನು. ಮುಂದೆ ಅಂದರೆ ಇವತ್ತಲ್ಲ, ನಾಳೆ ಅಥವಾ ಮುಂದೆ ಯಾವುದೋ ಟೈಮಲ್ಲಿ ಅಥವಾ ಸಂಜೆನೇ ಇರ್ಬೋದು, ನಾ ಪುಸ್ತಕ ಓದುವೆನು ಅಂತ ಹೇಳಬೇಕಾಗಿದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕು? ಸೊ ಇಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಐ ವಿಲ್ ರೀಡ್ ಅ ಬುಕ್ ಅಂತ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ವಿಲ್ ಅನ್ನೋದನ್ನು ಹಾಕೋದು ಮರಿಬೇಡಿ. ವಿಲ್ ಅನ್ನು ಹಾಕಿದಾಗ ಮಾತ್ರ ಅದು ಫ್ಯೂಚರ್ ಟೆನ್ಸ್ ಅನಿಸ್ಕೊಳ್ಳುತ್ತೆ. ನೀನು ಹಿಂದಿ ಮಾತನಾಡುವೆ, ಯು ವಿಲ್ ಸ್ಪೀಕ್ ಹಿಂದಿ ಅಥವಾ ಯು ವಿಲ್ ಸ್ಪೀಕ್ ಇನ್ ಹಿಂದಿ. ಅವನು ಪತ್ರ ಬರೆಯುವನು ಅಂದರೆ ಇವಾಗಲ್ಲ, ಮುಂದೆ ಬರೀತಾನೆ ಅಂತ ಹೇಳಬೇಕಾದ್ರೆ ಹಿ ವಿಲ್ ರೈಟ್ ಎ ಲೆಟರ್. ಅವಳು ಹಾಡು ಹಾಡುವಳು, ಹಾಡಿಲ್ಲ ಇನ್ನುವರೆಗೆ, ಮುಂದೆ ಹಾಡ್ತಾಳೆ ಅಂತ ಹೇಳಬೇಕಾದ್ರೆ ಸಿ ವಿಲ್ ಸಿಂಗ್ ಎ ಸಾಂಗ್. ಅದು ಶಬ್ದ ಮಾಡುವುದು, ಅದು ಸೌಂಡ್ ಮಾಡುತ್ತೆ, ಮಾಡ್ತಾ ಇಲ್ಲ, ಮುಂದೆ ಮಾಡುತ್ತೆ ಅಂತ ಹೇಳಬೇಕಾದ್ರೆ ಇಟ್ ವಿಲ್ ಮೇಕ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋಗುವನು, ಅವನು ಹೋಗ್ತಾನೆ ಅಲ್ವಾ, ಇವಾಗ ಹೋಗಿಲ್ಲ, ಬಟ್ ನಾಳೆ ಆಗಲಿ ಸಂಜೆ ಆಗಲಿ ಯಾವಾಗಾದ್ರೂ ಮುಂದೆ ಹೋಗ್ತಾನೆ ಅಂತ ಹೇಳೋದಾದ್ರೆ ರಾಜು ವಿಲ್ ಗೋ ಟು ದ ಹಾಸ್ಪಿಟಲ್. ಅವರು ಪ್ರತಿದಿನ ಬರುವರು ಅಥವಾ ಬರ್ತಾರೆ ಅಂತ ಹೇಳ್ತೀವಿ ನಾವು ಮಾತಾಡುವಾಗ. ಸೊ ಮುಂದೆ ಬರ್ತಾರೆ ಅಂತ ಹೇಳಬೇಕಾದ್ರೆ ದೇ ವಿಲ್ ಕಮ್ ಎವ್ರಿ ಡೇ. ರಾಜು ಮತ್ತು ರವಿ ಹಣ್ಣುಗಳನ್ನು ತಿನ್ನುವರು, ಈಗ ತಿಂದಿಲ್ಲ, ಮುಂದೆ ತಿಂತಾರೆ ಅಂತ ಹೇಳಬೇಕಾದ್ರೆ ರಾಜು ಅಂಡ್ ರವಿ ವಿಲ್ ಈಟ್ ಫ್ರೂಟ್ಸ್ ಅಂತ ನಾವು ಹೇಳಬೇಕು. ಇವಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮಾತ್ರ ನೋಡ್ಕೊಂಬಂದ್ವಿ. ಅದರಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ಗಳನ್ನ ಹೇಗೆ ಮಾಡಬೇಕು, ಹಾಗೆಯೇ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅನ್ನೋದು ಒಂದು 2-3 ಉದಾಹರಣೆ ನೋಡಿಕೊಂಡು ಮುಂದೆ ಹೋಗೋಣ. ಇಲ್ಲಿ ನೋಡಿ, ಐ ವಿಲ್ ರೀಡ್ ಎ ಬುಕ್ ಅಂತ ಇದೆ, ಅಂದರೆ ನಾನು ಪುಸ್ತಕವನ್ನು ಓದುವೆನು. ಈಗ ಅದನ್ನು ಪ್ರಶ್ನೆ ಮಾಡಬೇಕು, ನಾನು ಪುಸ್ತಕ ಓದ್ತೀನಾ ಅಂತ ಕೇಳಬೇಕು, ಓದುವೆನಾ ಅಂತ ಕೇಳಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಮಾಡೋದು? ವಿಲ್ ಐ ರೀಡ್ ಎ ಬುಕ್. ಸೊ ವಿಲ್ ಅನ್ನೋದನ್ನು ನಾವು ಫ್ರಂಟಿಗೆ ತಂದರೆ ಅದು ಕ್ವಶನ್ ಆಗುತ್ತೆ. ಕೆಲವರು ಮಾತಾಡಬೇಕಾದ್ರೆ ಆ ವಿಲ್ಲನ್ನು ಫ್ರಂಟಿಗೆ ಹಾಕಲ್ಲ, ಐ ವಿಲ್ ರೀಡ್ ಎ ಬುಕ್ ಅಂತ ಹೇಳ್ತೀವಿ. ಸೊ ಅದು ತಪ್ಪಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಆ ಪ್ರಶ್ನೆ ಅಂತ ಮಾಡೋದೇ ಈ ಹೆಲ್ಪಿಂಗ್ ವರ್ಬ್. ವಿಲ್ ಇದೆಯಲ್ಲ, ಅದನ್ನು ಫ್ರಂಟಿಗೆ ಬಂತು ಅಂತಂದರೆ ಆ ಸೆಂಟೆನ್ಸ್ ಕ್ವಶನ್ ಆಗುತ್ತೆ. ಇದನ್ನು ತಾವು ನೀಟಾಗಿ ಗಮನಿಸಿ. ಇದನ್ನು ನಾವು ಮುಂದಿನ ಕ್ಲಾಸ್ ಅಂದರೆ ಕ್ವಶನ್ ಫ್ರೇಮಿಂಗ್ ಬಗ್ಗೆ ಮಾತನಾಡುವಾಗ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಈಗ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು? ನಾನು ಪುಸ್ತಕ ಓದುವುದಿಲ್ಲ ಅಂತ ಹೇಳಬೇಕಾದ್ರೆ ಐ ವಿಲ್ ನಾಟ್ ರೀಡ್ ಅ ಬುಕ್ ಅಂತ ಹೇಳ್ತೀವಿ. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಹಿ ವಿಲ್ ರೈಟ್ ಎ ಲೆಟರ್ ಅಂತ ಇದೆ. ಅವನು ಪತ್ರ ಬರೆಯುವನು ಅಂತ ಆಗಲೇ ನಾವು ನೋಡಿದ್ವಿ. ಅವನು ಪತ್ರ ಬರಿತಾನ ಅಥವಾ ಬರೆಯುವನ ಅಂತ ಕೇಳಬೇಕಾಗಿತ್ತು ಅಂದರೆ ವಿಲ್ ಅನ್ನು ನಾವು ಫ್ರಂಟ್ಗೆ ತಗೊಂಡೋಗ್ಬೇಕು. ಅವಾಗ ಏನಾಗುತ್ತೆ? ವಿಲ್ ಹಿ ರೈಟ್ ಎ ಲೆಟರ್. ಇದು ಕರೆಕ್ಟಾಗಿ ಕ್ವಶನನ್ನು ಕೇಳುವಂಥ ಮೆಥಡ್. ವಿಲ್ ಹಿ ರೈಟ್ ಎ ಲೆಟರ್ ಅಂತಂದರೆ ಅವನು ಪತ್ರ ಬರಿತಾನ ಅಥವಾ ಬರೆಯುವನ ಅಂತ ಅರ್ಥ. ಅವನು ಪತ್ರ ಬರೆಯೋದಿಲ್ಲ ಅಂತಂದರೆ, ಬರೆಯುವುದಿಲ್ಲ ಅಂತಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು? ಹಿ ವಿಲ್ ನಾಟ್ ರೈಟ್ ಎ ಲೆಟರ್ ಅಂತ ಬರಿಬೇಕಾಗತ್ತೆ. ಇವಾಗ ಇನ್ನೊಂದು ಸೆಂಟೆನ್ಸ್ ನೋಡಿ ಮುಂದೆ ಹೋಗೋಣ. ದೇ ವಿಲ್ ಕಮ್ ಎವ್ರಿ ಡೇ ಅಂದರೆ ಅವರು ಪ್ರತಿದಿನ ಬರುವರು ಅಲ್ವಾ, ನಾವು ಮಾತಾಡೋಕೆ ಬರ್ತಾರೆ ಅಂತ ಹೇಳ್ಬಿಡ್ತೀವಿ. ಅದನ್ನು ಅವ್ರು ಪ್ರತಿದಿನ ಬರುವರಾ ಅಥವಾ ಬರ್ತಾರಾ ಅಂತ ಕ್ವಶನ್ ಕೇಳಬೇಕಾದ್ರೆ ಇಲ್ಲೂ ಅದನ್ನೇ ವಿಲ್ ಅನ್ನು ನಾವು ಸ್ಟಾರ್ಟಿಂಗಲ್ಲಿ ತಗೊಂಡೋಗಿ ಇಡಬೇಕು. ವಿಲ್ ದೇ ಕಮ್ ಎವ್ರಿ ಡೇ ಅಂತ ಕ್ವಶನನ್ನು ಕೇಳಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ? ಅದು ಅವ್ರು ಪ್ರತಿದಿನ ಬರ್ತಾರಾ ಅಥವಾ ಬರುವರಾ ಅಂತ ಅರ್ಥ ಆಗುತ್ತೆ. ಅದನ್ನು ನೆಗೆಟಿವ್ ಮಾಡಬೇಕಾಗಿತ್ತು ಅಂದರೆ ಅವರು ಪ್ರತಿದಿನ ಬರುವುದಿಲ್ಲ ಅಂತ ಹೇಳಬೇಕಾಗಿತ್ತು ಅಂದರೆ ದೇ ವಿಲ್ ನಾಟ್ ಕಮ್ ಎವ್ರಿ ಡೇ. ಇಲ್ಲಿ ನಾಟ್ ಅನ್ನು ನಾವು ವಿಲ್ ಆದಮೇಲೆ ಹಾಕಬೇಕು. ಅವಾಗ ಅದೇನಾಗುತ್ತೆ? ಅವರು ಪ್ರತಿದಿನ ಬರುವುದಿಲ್ಲ, ದೇ ವಿಲ್ ನಾಟ್ ಕಮ್ ಎವ್ರಿ ಡೇ ಅಂತ ಅರ್ಥ ಆಗುತ್ತೆ. ಇವಾಗ ಮುಂದಿನ ಭಾಗವಾಗಿರ್ತಕ್ಕಂಥ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲಿ ಫ್ಯೂಚರನ್ನು ಬಿಟ್ಬಿಡಿ. ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ನಡೀತಾ ಇರತಕ್ಕಂಥ ಕೆಲಸ. ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಫ್ಯೂಚರಲ್ಲಿ ಅಂದರೆ ಭವಿಷ್ಯದಲ್ಲಿ ನಾವು ಈ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ನಡೀತಾ ಇರ್ತದೆ ಅಂತ ಹೇಳೋದಕ್ಕೆ ಈ ಟೆನ್ಸನ್ನು ನಾವಿಲ್ಲಿ ಬಳಸ್ತೀವಿ. ದ ಫ್ಯೂಚರ್ ಕಂಟಿನ್ಯೂಸ್ ರೆಫರ್ಸ್ ಟು ಎನ್ ಅನ್ಫಿನಿಶ್ಡ್ ಆಕ್ಷನ್ ಆರ್ ಇವೆಂಟ್ ದಟ್ ವಿಲ್ ಬಿ ಇನ್ ಪ್ರೋಗ್ರೆಸ್ ಎಟ್ ಎ ಟೈಮ್ ಲೇಟರ್ ದ್ಯಾನ್ ನೌ. ಅಂದರೆ ಈಗಿನ ಟೈಮ್ ಬಿಟ್ಟು ನಾಳೆ ಇರ್ಬೋದು, ಸಂಜೆ ಇರ್ಬೋದು, ನಾಡಿದ್ದಿರ್ಬೋದು, ಯಾವಾಗಲೂ ಭವಿಷ್ಯದಲ್ಲಿ ಈ ಕೆಲಸ ನಡೀತಾ ಇರ್ತದೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಬಳಸ್ತೀವಿ. ಉದಾಹರಣೆ ನೋಡಿದಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಕೆಲವೊಂದು ಸೆಂಟೆನ್ಸ್ ಇದ್ದಾವೆ. ಐ ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್. ಇಲ್ಲಿ ವಿಲ್ ಅಂತ ಜೊತೆಗೆ ಬಿ ಅನ್ನೋದನ್ನು ನಾವು ಆ್ಯಡ್ ಮಾಡಿದರೆ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಐ ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್. ಸೊ ಕನ್ನಡದಲ್ಲಿ ಏನಾಗುತ್ತೆ? ಇದು ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿರುತ್ತೇನೆ. ಈಗ ಮಾಡ್ತಾ ಇಲ್ಲ, ಮಾಡ್ತಾ ಇರ್ತೀನಿ ಮುಂದೆ ಅಂತ ಅರ್ಥ. ಸೊ ಇಲ್ಲಿ ವಿಲ್ ಬಿ ಅಂತ ಹಾಕೊಂತ ಹೋಗ್ಬಿಟ್ರೆ ಮುಗಿದೋಯ್ತು, ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಯು ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್. ನೀನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿರುತ್ತಿ ಅಥವಾ ಮಾಡ್ತಾ ಇರ್ತೀಯಾ ಅಂತ ಹೇಳ್ತೀವಿ ಆಡು ಭಾಷೆನಲ್ಲಿ.
ಹಿ ವಿಲ್ ವರ್ಕಿಂಗ್ ಇನ್ ಮೈಸೂರ್, ಅವನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಅಂತ ಇದೆ. ಅದನ್ನು ನಾವು ಮಾತಾಡುವಾಗ ಅವನು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸಿ ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್ ಅಲ್ವಾ. ಇಟ್ ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್, ಅದು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿರುತ್ತದೆ ಅಥವಾ ಮಾಡ್ತಾ ಇರ್ತದೆ ಅಂತ ಹೇಳ್ತೀವಿ. ರಾಜು ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್, ರಾಜು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಅಥವಾ ಮಾಡ್ತಾ ಇರ್ತಾನೆ ಅಂತ ಹೇಳ್ತೀವಿ. ದೇ ವಿಲ್ ಬಿ ವರ್ಕಿಂಗ್ ಇನ್ ಮೈಸೂರ್, ಅವರು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮಾಡುತ್ತಿರುತ್ತಾರೆ. ಇಲ್ಲಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಇದೆ. ಇದನ್ನು ನೋಡಿದಾಗ ಫಾರ್ಮುಲಾ ತಮಗೆ ನೆನಪಾಗಬಹುದು. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ನೋಡಿ. ಮೊದಲು ಸಬ್ಜೆಕ್ಟ್ ಬಂದಿದೆ, ಅದ್ರ ಮುಂದೆ ವಿಲ್ ಬಿ ಹಾಕಿದ್ದೀವಿ ಅಲ್ವಾ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕಾದ್ರೆ ವಿಲ್ ಅಂತ ಮಾತ್ರ ಹಾಕಬಾರ್ದು, ವಿಲ್ ಬಿ ಅಂತ ಹಾಕಬೇಕಾಗತ್ತೆ. ವಿಲ್ ಬಿ ಅಂತ ಬಂತು ಅಂದರೆ ಮುಂದೆ ಬರ್ತಕ್ಕಂಥ ವರ್ಬ್ಗೆ ING ಅನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ವರ್ಬ್ ವಿಲ್ ಬಿ ಇನ್ ING ಫಾರ್ಮ್. ಸೊ ಇದನ್ನೇ ಶಾರ್ಟ್ ಆಗಿ ಹೇಳೋದಾದ್ರೆ ಸಬ್ಜೆಕ್ಟ್ ಬರ್ತದೆ, ವಿಲ್ ಬಿ ಬರ್ತದೆ, ಪ್ಲಸ್ V4 ಅಂತ ಇದೆ ನೋಡಿ. ಅಂದರೆ ವರ್ಬು ಕಂಟಿನ್ಯೂಸ್ ಟೆನ್ಸ್ ಅಂದರೆ ING ಫಾರ್ಮಲ್ಲಿ ಬರ್ತದೆ. ಇವಾಗ ಇನ್ನೂ ಸ್ವಲ್ಪ ಉದಾಹರಣೆಗಳನ್ನ ನೋಡಿದಾಗ ತಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ಕನ್ನಡದಲ್ಲಿ ಸೆಂಟೆನ್ಸ್ ಇದೆ, ಇದನ್ನು ನಾವು ಈಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಇವೆಲ್ಲವುಗಳು ಕೂಡ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದ್ದಾವೆ. ನಾನು ಪುಸ್ತಕ ಓದುತ್ತಿರುತ್ತೇನೆ ಅಥವಾ ನಾಳೆ ಅಥವಾ ಇನ್ಯಾವುದೋ ಟೈಮಲ್ಲಿ ನಾನು ಪುಸ್ತಕ ಓದ್ತಾ ಇರ್ತೀನಿ ಅಂತ ಹೇಳಬೇಕು. ಅದನ್ನೇ ನೀನು ಹಿಂದಿ ಮಾತನಾಡುತ್ತಿರುತ್ತಿ, ನೀನು ಮಾತನಾಡ್ತಾ ಇರ್ತೀಯಾ ಅಂತ ಹೇಳಬೇಕಾಗತ್ತೆ. ಅವನು ಪತ್ರ ಬರೆಯುತ್ತಿರುತ್ತಾನೆ, ಅವನು ಪತ್ರ ಬರಿತಾ ಇರ್ತಾನೆ ಅಂತ ಹೇಳಬೇಕು. ಅದು ಶಬ್ದ ಮಾಡುತ್ತಿರುತ್ತದೆ. ಸೊ ಈ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ನೋಡಿ. ನಾನು ಪುಸ್ತಕ ಓದುತ್ತಿರುತ್ತೇನೆ ಅಂತ ಹೇಳಬೇಕಾಗಿತ್ತು ಅಂದರೆ ಐ ವಿಲ್ ಬಿ ರೀಡಿಂಗ್ ಎ ಬುಕ್. ಇಲ್ಲಿ ವಿಲ್ ಬಿ ಅನ್ನೋದನ್ನು ಹಾಕೋಕ್ಕೆ ಮರಿಬೇಡಿ. ಯು ವಿಲ್ ಬಿ ಸ್ಪೀಕಿಂಗ್ ಹಿಂದಿ ಅಥವಾ ಯು ವಿಲ್ ಬಿ ಸ್ಪೀಕಿಂಗ್ ಇನ್ ಹಿಂದಿ, ನೀನು ಹಿಂದಿನಲ್ಲಿ ಮಾತನಾಡ್ತಾ ಇರ್ತೀಯಾ ಅಂತ ಅರ್ಥ ಆಗುತ್ತೆ. ಅವನು ಪತ್ರ ಬರೆಯುತ್ತಿರುತ್ತಾನೆ, ಹಿ ವಿಲ್ ಬಿ ರೈಟಿಂಗ್ ಎ ಲೆಟರ್ ಅಲ್ವಾ. ನಾವು ಹೇಳ್ತಿರ್ತೀವಿ ನಿಮ್ಮ ಫ್ರೆಂಡ್ ಇದ್ದಾನೆ ಅವ್ನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅವನು ಆ ಕೆಲಸ ಮಾಡ್ತಾ ಇರ್ತಾನೆ, ಇವನು ಈ ಕೆಲಸ ಮಾಡ್ತಾ ಇರ್ತಾನೆ ಅಲ್ವಾ. ಅವಾಗ ಈ ಟೆನ್ಸನ್ನು ನಾವು ಬಳಸ್ತಾ ಇರ್ತೀವಿ. ಅದು ಶಬ್ದ ಮಾಡುತ್ತಿರುತ್ತದೆ, ಇಟ್ ವಿಲ್ ಬಿ ಮೇಕಿಂಗ್ ಸೌಂಡ್ ಅಲ್ವಾ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳು. ರಾಜು ಆಸ್ಪತ್ರೆಗೆ ಹೋಗುತ್ತಿರುತ್ತಾನೆ, ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕು, ರಾಜು ವಿಲ್ ಬಿ ಗೋಯಿಂಗ್ ಟು ದ ಹಾಸ್ಪಿಟಲ್. ಅವರು ಪ್ರತಿದಿನ ಬರುತ್ತಿರುತ್ತಾರೆ, ಬರ್ತಾ ಇರ್ತಾರೆ ಅಂತ ಹೇಳಬೇಕಂದ್ರೆ ದೇ ವಿಲ್ ಬಿ ಕಮಿಂಗ್ ಎವ್ರಿ ಡೇ. ರಾಜು ಮತ್ತು ರವಿ ಹಣ್ಣುಗಳನ್ನು ತಿನ್ನುತ್ತಿರುತ್ತಾರೆ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ರಾಜು ಆ್ಯಂಡ್ ರವಿ ವಿಲ್ ಬಿ ಈಟಿಂಗ್ ಫ್ರೂಟ್ಸ್. ಇವಾಗ ತಮಗೆ ಈ ಸೆಂಟೆನ್ಸ್ಗಳ ಬಗ್ಗೆ ಅರ್ಥ ಆಯಿತು ಅನ್ಸುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಸೆಂಟೆನ್ಸನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದು ತುಂಬ ಈಸಿ. ವಿಲ್ ಬಿ ಹಾಕಬೇಕು, ಮುಂದೆ ಬರೋ ವರ್ಬ್ಗೆ ING ಫಾರ್ಮಲ್ಲಿ ಇರಬೇಕು. ಓಕೆ, ಇವಾಗ ಪಾಸಿಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಈ ಟೆನ್ಸಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಸೇಮ್ ಉದಾಹರಣೆಗಳನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ. ಐ ವಿಲ್ ಬಿ ರೀಡಿಂಗ್ ಎ ಬುಕ್, ನಾನು ಪುಸ್ತಕ ಓದುತ್ತಿರುತ್ತೇನೆ. ನಾನು ಪುಸ್ತಕ ಓದ್ತಾ ಇರ್ತೀನಾ ಅಂತ ಕೇಳಬೇಕು ಅಲ್ವಾ. ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳಬೇಕು, ಈ ವಿಲ್ ಅನ್ನೋದನ್ನು ಆರಂಭದಲ್ಲಿ ಓದಿ ಹಾಕಬೇಕು. ಸೊ ವಿಲ್ ಐ ಬಿ ರೀಡಿಂಗ್ ಎ ಬುಕ್ ಅಂತ ಕೇಳಿದ್ರೆ ನಾನು ಪುಸ್ತಕ ಓದ್ತಾ ಇರ್ತೀನಾ ಅಂತ. ಸೊ ಪ್ರಶ್ನೆಗಳನ್ನ ಕೇಳುವಾಗ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಒಂದು ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತದೆ ಆವಾಗ ಅದು ಕ್ವಶನ್ ಅಂತ ಅನಿಸ್ಕೊಳ್ಳುತ್ತೆ. ಐ ವಿಲ್ ಬಿ ರೀಡಿಂಗ್ ಎ ಬುಕ್ ಅಂತಂದರೆ ಇದು ಪ್ರಶ್ನೆ ಅಲ್ಲ. ವಿಲ್ ಐ ಬಿ ರೀಡಿಂಗ್ ಎ ಬುಕ್ ಇದು ಕರೆಕ್ಟ್ ವೇ ಆಫ್ ಆಸ್ಕಿಂಗ್ ಕ್ವಶನ್ಸ್. ಸೊ ಅದನ್ನು ನಾನು ಪುಸ್ತಕ ಓದ್ತಾ ಇರೋದಿಲ್ಲ ಅಂತ ಹೇಳಬೇಕಾಗಿತ್ತು. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಐ ವಿಲ್ ನಾಟ್ ಬಿ ರೀಡಿಂಗ್ ಅ ಬುಕ್, ನೆಗೆಟಿವ್ ಸೆಂಟೆನ್ಸ್. ಸೊ ವಿಲ್ ಆದಮೇಲೆ ನಾಟ್ ಹಾಕಬೇಕು, ಆಮೇಲೆ ಬಿ ರೀಡಿಂಗ್ ಅನ್ನೋದನ್ನು ಬರಿಬೇಕಾಗತ್ತೆ. ಇನ್ನೊಂದು ಉದಾಹರಣೆ ನೋಡಿ, ಹಿ ವಿಲ್ ಬಿ ರೈಟಿಂಗ್ ಎ ಲೆಟರ್ ಅಲ್ವಾ. ಅದನ್ನೇ ನಾವು ಅವನು ಪತ್ರ ಬರೆಯುತ್ತಿರುತ್ತಾನೆ ಅಂತ ಹೇಳ್ತೀವಿ. ಅವನು ಪತ್ರ ಬರಿತಾ ಇರ್ತಾನ ಅಂತ ಕೇಳಬೇಕು. ಸೊ ಇಲ್ಲೂ ಕೂಡ ಸೇಮ್ ರೂಲ್ಸ್. ವಿಲ್ ಅನ್ನು ನಾವು ಸ್ಟಾರ್ಟಿಂಗಲ್ಲಿ ಓದಿ ಹಾಕಬೇಕು. ವಿಲ್ ಹಿ ಬಿ ರೀಡಿಂಗ್ ಎ ಬುಕ್, ಅವನು ಪತ್ರ ಬರಿತಾ ಇರ್ತಾನ ಅಂತ ಕೇಳಬೇಕು. ಅದನ್ನೇ ನಾವು ನೆಗೆಟಿವ್ ಮಾಡಬೇಕಾಗಿತ್ತು ಅಂದರೆ ಅವನು ಪತ್ರ ಬರಿತಾ ಇರೋದಿಲ್ಲ ಅಂತ ಹೇಳಬೇಕಾಗಿತ್ತು ಅಂದರೆ ಹಿ ವಿಲ್ ನಾಟ್ ಬಿ ರೈಟಿಂಗ್ ಎ ಲೆಟರ್ ಅಂತ ಅರ್ಥ ಆಗುತ್ತೆ. ಈಗ ಮುಂದಿನ ಸೆಂಟೆನ್ಸಲ್ಲಿ ನೋಡಿ, ದೇ ವಿಲ್ ಬಿ ಕಮಿಂಗ್ ಎವ್ರಿ ಡೇ, ಅವರು ಪ್ರತಿದಿನ ಬರ್ತಾ ಇರ್ತಾರೆ, ಬರುತ್ತಿರುತ್ತಾರೆ ಅಂತ ಆಗುತ್ತೆ. ಅವರು ಪ್ರತಿದಿನ ಬರ್ತಾ ಇರ್ತಾರಾ ಅಂತ ಕೇಳಬೇಕು. ಅದನ್ನೇ ಹೇಗೆ ಕೇಳಬೇಕು, ವಿಲ್ ದೇ ಬಿ ಕಮಿಂಗ್ ಎವ್ರಿ ಡೇ. ಈ ಸೆಂಟೆನ್ಸನ್ನು ನಾವು ಕ್ವಶನ್ ಮಾಡೋದಕ್ಕೆ ಒಂದೇ ಒಂದು ಚೇಂಜ್ ಮಾಡಿದ್ವಿ, ವಿಲ್ ಅನ್ನು ತಗೊಂಡೋಗಿ ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ಅಷ್ಟೇ. ಅವರು ಪ್ರತಿದಿನ ಬರ್ತಾ ಇರಲ್ಲ ಅಂತ ಹೇಳಬೇಕು ಅಲ್ವಾ. ದೇ ವಿಲ್ ನಾಟ್ ಬಿ
ಕಮಿಂಗ್ ಎವ್ರಿ ಡೇ ಅಂತ ಅರ್ಥ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ತಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ನೀವೇ ರಚನೆ ಮಾಡಿ ಕನ್ನಡದಲ್ಲಿರೋದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ, ಇಂಗ್ಲೀಷ್ನಲ್ಲಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ತಮಗೆ. ಇವಾಗ ಫ್ಯೂಚರ್ ಟೆನ್ಸ್ನ ಮುಂದಿನ ಭಾಗವಾಗಿರ್ತಕ್ಕಂಥ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪರ್ಫೆಕ್ಟ್ ಟೆನ್ಸನ್ನು ಅಂದರೆ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯಾವಾಗ ಬಳಸಬೇಕು, ಅವಾಗ ನಾವು ಸೆಂಟೆನ್ಸನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಇವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ರೆಫರ್ಸ್ ಟು ಎ ಕಂಪ್ಲೀಟೆಡ್ ಆ್ಯಕ್ಷನ್ ಇನ್ ಫ್ಯೂಚರ್. ಅಂದರೆ ಭವಿಷ್ಯದಲ್ಲಿ, ಇವತ್ತು ಸಂಜೆನೇ ಇರ್ಬೋದು, ನಾಳೆನೇ ಇರ್ಬೋದು, ಈ ಒಂದು ವರ್ಷ ಆದಮೇಲೆ ಇರ್ಬೋದು, ಅವಾಗ ಯಾವುದೋ ಒಂದು ಕೆಲಸನ ಮಾಡಿ ಮುಗಿಸಿರ್ತೀವಿ, ಮಾಡಿ ಮುಗಿಸಾಗಿರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಈ ಟೆನ್ಸನ್ನು ನಾವು ಬಳಸ್ತೀವಿ. ಕನ್ನಡದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡ್ತಾನೆ ಇರ್ತೀವಿ. ಇವಾಗ ಉದಾಹರಣೆ ನೋಡಿದಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ವಿಲ್ ಹ್ಯಾವ್ ಅಂತ ಬಳಸಬೇಕು. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಐ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು ಅಂತ ಮಾಡಿದ್ವಿ. ಇಲ್ಲಿ ವಿಲ್ ಅನ್ನೋದನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ಸೊ ಐ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು ಅಂತಂದರೆ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್. ಅದರ ಅರ್ಥ ಏನಾಗುತ್ತೆ ನೋಡಿ ಕನ್ನಡದಲ್ಲಿ, ನಾನು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತೇನೆ ಅಥವಾ ಮಾಡಿರ್ತೀನಿ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ನಾವು ಬರಿತೀವಿ. ಯು ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ನೀನು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತಿ ಅಲ್ವಾ. ಹಿ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಅವನು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತಾನೆ. ಸಿ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಅವಳು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತಾಳೆ ಅಥವಾ ಮಾಡಿರ್ತಾಳೆ. ಇಟ್ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಅದು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತದೆ. ರಾಜು ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು ಅಂತಂದರೆ ರಾಜು ಮೈಸೂರಿನಲ್ಲಿ ಕೆಲಸ ಮಾಡಿರುತ್ತಾನೆ ಅಥವಾ ಮಾಡಿರ್ತಾನೆ ಅಂತ ನಾವು ಹೇಳ್ತೀವಿ. ದೇ ವಿಲ್ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಅವರು ಮೈಸೂರಿನಲ್ಲಿ ಕೆಲಸ ಮಾಡಿರ್ತಾರೆ ಅಥವಾ ಮಾಡಿರುತ್ತಾರೆ. ಈ ಸೆಂಟೆನ್ಸ್ಗಳನ್ನ ನೋಡಿದಾಗ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ನ ಹೇಗೆ ಮಾಡಬೇಕು ಅನ್ನೋದು ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಾವು ಒಂದು ಫಾರ್ಮುಲಾ ಹಾಕೊಳ್ಳೋಣ, ನಮಗೆ ಮುಂದೆ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲ ಸೆಂಟೆನ್ಸ್ಗಳ ಹಾಗೆ ಇಲ್ಲೂ ಕೂಡ ಆರಂಭದಲ್ಲಿ ಸಬ್ಜೆಕ್ಟ್ ಬರ್ತದೆ. ಸಬ್ಜೆಕ್ಟ್ ಆದ ತಕ್ಷಣ ವಿಲ್ ಹ್ಯಾವ್ ಅಂತ ನಾವು ಬರಿಬೇಕು. ವಿಲ್ ಹ್ಯಾವ್ ಅಥವಾ ಬರೀ ಹ್ಯಾವ್ ಅಂತ ಬಂದರೂ ಕೂಡ ಅದರ ಮುಂದೆ ಬರ್ತಕ್ಕಂಥ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲೇ ಇರಬೇಕು. ಐ ವಿಲ್ ಹ್ಯಾವ್ ವರ್ಕ್ಡ್ ಅಂದರೆ ಇಲ್ಲಿ ವರ್ಕ್ಡ್ ಅಂದರೆ ಇದು ಪಾಸ್ಟ್ ಟೆನ್ಸ್ ಅಂತ ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿದೆ. ಸೊ ಇದನ್ನೇ ನಾವು ಶಾರ್ಟ್ ಆಗಿ ಮಾಡ್ಕೋದಾದ್ರೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ V3. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಮಾಡೋದಕ್ಕೆ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡಬಹುದು. ಐ ವಿಲ್ ಹ್ಯಾವ್ ವರ್ಕ್ಡ್ ಅಂತ ಇದೆ, ಸೊ ನೀವು ಬೇರೆ ಸೆಂಟೆನ್ಸ್ಗಳನ್ನ ಇಲ್ಲಿ ಮಾಡ್ಬೋದು. ಐ ವಿಲ್ ಹ್ಯಾವ್ ರಿಟರ್ನ್ ಅಲ್ವಾ, ಐ ವಿಲ್ ಹ್ಯಾವ್ ಗಾನ್ ಅಲ್ವಾ, ಐ ವಿಲ್ ಹ್ಯಾವ್ ರೀಚ್ಡ್, ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡಿ ಅದನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ತಮಗೆ ತುಂಬ ಈಸಿಯಾಗಿ ಈ ಟೆನ್ಸ್ ಅರ್ಥ ಆಗುತ್ತೆ. ಈಗ ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ, ಅವಾಗ ತಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಕನ್ನಡದಲ್ಲಿ ಕೆಲವೊಂದು ಸೆಂಟೆನ್ಸ್ಗಳಿದಾವೆ, ಇದನ್ನು ನಾವು ಇವಾಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ನಾನು ಪುಸ್ತಕ ಓದಿರುತ್ತೇನೆ ಅಂದರೆ ಓದಾಗಿರ್ತದೆ ಅಂತ ಹೇಳೋದು. ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಇದನ್ನು, ಐ ವಿಲ್ ಹ್ಯಾವ್ ರೆಡ್ ಎ ಬುಕ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ವಿಲ್ ಹ್ಯಾವ್ ಹಾಕೋದನ್ನು ಮರಿಬೇಡಿ. ಬರೀ ವಿಲ್ ಅಂತ ಹಾಕಿದರೆ ಸೆಂಟೆನ್ಸ್ ತಪ್ಪಾಗತ್ತೆ. ನೀನು ಹಿಂದಿ ಮಾತನಾಡಿರುತ್ತಿ ಅಥವಾ ಮಾತನಾಡಿರ್ತಿ ಅಂತ ಹೇಳಬೇಕಾಗಿತ್ತು ಅಂದರೆ ಯು ವಿಲ್ ಹ್ಯಾವ್ ಸ್ಪೋಕನ್ ಹಿಂದಿ ಅಥವಾ ಸ್ಪೋಕನ್ ಇನ್ ಹಿಂದಿ. ಅವನು ಪತ್ರ ಬರೆದಿರುತ್ತಾನೆ ಅಂದರೆ ಬರೆದಾಗಿರುತ್ತದೆ ಅಂತ ಹೇಳಬೇಕಾದ್ರೆ ಹಿ ವಿಲ್ ಹ್ಯಾವ್ ರಿಟನ್ ಲೆಟರ್. ಅವಳು ಹಾಡು ಹಾಡಿರುತ್ತಾಳೆ, ಸಿ ವಿಲ್ ಹ್ಯಾವ್ ಸಂಗ್ ಸಾಂಗ್. ಅದು ಶಬ್ದ ಮಾಡಿರುತ್ತದೆ ಅಂತ ಹೇಳೋದಾದರೆ ಇಟ್ ವಿಲ್ ಹ್ಯಾವ್ ಮೇಡ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋಗಿರುತ್ತಾನೆ ಅಂದರೆ ಹೋಗಾಗಿರುತ್ತೆ, ರಾಜು ವಿಲ್ ಹ್ಯಾವ್ ಗಾನ್ ಟು ದ ಹಾಸ್ಪಿಟಲ್ ಅಲ್ವಾ. ನೀವು ಯಾರಿಗಾದ್ರೂ ನಿಮ್ಗೆ ಹೇಳಿರ್ತಾರೆ ನಿಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗಿ ನಿನ್ನ ಜೊತೆಗೆ ಅಂತ ಹೇಳಿದ್ರೆ ಅವನು ಅಲ್ಲಿ ಹೋಗಿರ್ತಾನೆ, ಅವನು ಬೇರೆ ಇನ್ನೆಲ್ಲೋ ಹೋಗಿರ್ತಾನೆ ಅಂತ ಹೇಳುವಾಗ ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡ್ತಾ ಇರ್ತೀವಿ. ಅವರು ಪ್ರತಿದಿನ ಬಂದಿರುತ್ತಾರೆ ಅಂದರೆ ಮುಂದೆ ಒಂದು ಯಾವುದೋ ಟೈಮಲ್ಲಿ ಪ್ರತಿದಿನ ಬಂದಿರ್ತಾರೆ ಅಂತ ಹೇಳಬೇಕು. ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳೋದು, ದೇ ವಿಲ್ ಹ್ಯಾವ್ ಕಮ್ ಎವ್ರಿ ಡೇ. ಸೊ ತುಂಬ ಸಿಂಪಲ್ ಇದು, ವಿಲ್ ಹ್ಯಾವ್ ಹಾಕೋದನ್ನು ಮರಿಬೇಡಿ. ಸಬ್ಜೆಕ್ಟ್ ಆದ ತಕ್ಷಣ ವಿಲ್ ಹ್ಯಾವ್ ಹಾಕಿ, ಅದಾದ ತಕ್ಷಣ ಬರತಕ್ಕಂಥ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಯೂಸ್ ಮಾಡಿ. ಸೊ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿಬಿಡ್ತದೆ. ಇವಾಗ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರೀ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮಾತ್ರ ನೋಡ್ಕೊಂಬಂದ್ವಿ. ಅದರಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅಂದರೆ ಕ್ವಶನ್ಸನ್ನು ಹೇಗೆ ಮಾಡಬೇಕು, ಹಾಗೆಯೇ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ, ಐ ವಿಲ್ ಹ್ಯಾವ್ ರೆಡ್ ಎ ಬುಕ್ ಅಂತ ಇದೆ. ಸೊ ಅದಕ್ಕೆ ಕನ್ನಡದ ಅರ್ಥ ನಾನು ಪುಸ್ತಕ ಓದಿರುತ್ತೇನೆ ಅಂದರೆ ಓದಾಗಿರುತ್ತೆ ಅಂತ ಅರ್ಥ.
ಇದನ್ನು ನಾವೀಗ ಕ್ವಶನ್ ಮಾಡಬೇಕು. ನಾನು ಪುಸ್ತಕ ಓದಿರ್ತೀನಾ, ಓದಾಗಿರ್ತದ ಅಂತ ಕ್ವಶನ್ ಕೇಳಬೇಕು. ಅದನ್ನೇ ಇಲ್ಲಿ ಇಂಗ್ಲೀಷ್ನಲ್ಲಿ ಮಾಡೋದು ತುಂಬ ಈಸಿ. ಈ ವಿಲ್ ಅನ್ನು ಸೆಂಟೆನ್ಸ್ದ ಆರಂಭಕ್ಕೆ ಹೋಗಿಟ್ಬಿಟ್ರೆ ಅದು ಪ್ರಶ್ನೆ ಆಗುತ್ತೆ. ವಿಲ್ ಐ ಹ್ಯಾವ್ ರೆಡ್ ಎ ಬುಕ್ ಅಂತ ಕೇಳಬೇಕು. ಸೊ ವಿಲ್ ಐ ಹ್ಯಾವ್ ರೆಡ್ ಎ ಬುಕ್ ಅಂತ ಕೇಳೋ ಬದಲಾಗಿ ಐ ವಿಲ್ ಹ್ಯಾವ್ ರೆಡ್ ಎ ಬುಕ್ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನ ಮಾಡಬೇಡಿ. ಒಂದು ಸೆಂಟೆನ್ಸ್ ಅದು ಕ್ವಶನ್ ಆಗಬೇಕಾಗಿತ್ತು ಅಂತಂದರೆ ಅದರಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗಲ್ಲಿ ಹೋಯ್ತು ಅಂತಂದರೆ ಅದು ಕ್ವಶನ್ ಆಗುತ್ತೆ. ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು? ನಾನು ಪುಸ್ತಕ ಓದಿರುವುದಿಲ್ಲ ಅಂತ ಹೇಳಬೇಕು. ಐ ವಿಲ್ ನಾಟ್ ಹ್ಯಾವ್ ರೆಡ್ ಎ ಬುಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಮಾಡ್ತೀವಿ. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಹಿ ವಿಲ್ ಹ್ಯಾವ್ ರಿಟರ್ನ್ ಎ ಲೆಟರ್. ಅದನ್ನು ಕನ್ನಡದಲ್ಲಿ ನಾವು ನೋಡಿದ್ವಿ. ಅದರ ಅರ್ಥ ಅವನು ಪತ್ರ ಬರೆದಿರುತ್ತಾನೆ ಅಥವಾ ಬರೆದಿರ್ತಾನೆ ಅಂತ. ಅವನು ಪತ್ರ ಬರೆದಿರ್ತಾನಾ ಅಂತ ನಾವು ಕೇಳಬೇಕು ಅಲ್ವಾ? ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಮಾಡೋದು? ಇಲ್ಲೂ ಕೂಡ ಅದೇ ರೂಲ್ಸ್. ವಿಲ್ ಅನ್ನು ತಗೊಂಡೋಗಿ ಸ್ಟಾರ್ಟಿಗೆ ಹಾಕಬೇಕು. ವಿಲ್ ಈ ಹ್ಯಾವ್ ರಿಟರ್ನ್ ಎ ಲೆಟರ್ ಅಂತ ಕೇಳಿದ್ರೆ ಅವನು ಪತ್ರ ಬರೆದಿರ್ತಾನ ಅಂತ ಅರ್ಥ ಆಗುತ್ತೆ. ಅದನ್ನು ಅವನು ಪತ್ರ ಬರೆದಿರೋದಿಲ್ಲ ಅಂತ ಹೇಳಬೇಕಾಗಿತ್ತು ಅಂದರೆ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು ಅಂದರೆ ಹಿ ವಿಲ್ ನಾಟ್ ಹ್ಯಾವ್ ರಿಟರ್ನ್ ಎ ಲೆಟರ್ ಅಂತ ಅರ್ಥ ಆಗುತ್ತೆ. ಈಗ ಮತ್ತೊಂದು ಉದಾಹರಣೆ ನೋಡಿ, ದೇ ವಿಲ್ ಹ್ಯಾವ್ ಕಮ್ ಎವ್ರಿ ಡೇ. ಅವರು ಪ್ರತಿದಿನ ಬಂದಿರುತ್ತಾರೆ ಅಂತ ಸೆಂಟೆನ್ಸ್ ನೋಡಿದ್ವಿ. ಅವರು ಪ್ರತಿದಿನ ಬಂದಿರ್ತಾರಾ ಅಂತ ಕೇಳಬೇಕು ನಾವು ಅಲ್ವಾ? ಅದನ್ನು ಹೆಂಗೆ ಕೇಳೋದು? ವಿಲ್ ದೇ ಹ್ಯಾವ್ ಕಮ್ ಎವ್ರಿ ಡೇ. ಸೊ ವಿಲ್ ಅನ್ನು ಸ್ಟಾರ್ಟಿಂಗ್ ಓದಾಕಿ ಅದು ಪ್ರಶ್ನೆ ಆಗಿಬಿಡುತ್ತೆ. ಅವ್ರು ಪ್ರತಿದಿನ ಬಂದಿರುವುದಿಲ್ಲ ಅಂತ ಹೇಳಬೇಕಾಗಿತ್ತು, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು. ದೇ ವಿಲ್ ನಾಟ್ ಹ್ಯಾವ್ ಕಮ್ ಎವ್ರಿ ಡೇ. ವಿಲ್ ಮತ್ತು ಹ್ಯಾವ್ ಮಧ್ಯಕ್ಕೆ ನಾವು ನಾಟ್ ಅನ್ನು ಹಾಕಿದರೆ ಸಾಕು, ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಇವಾಗ ಈ ಫ್ಯೂಚರ್ ಟೆನ್ಸ್ನ ಕೊನೆಯ ಭಾಗವಾಗಿರ್ತಕ್ಕಂಥ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತಾವು ಆಲ್ರೆಡಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಸ್ಟಡಿ ಮಾಡಿದ್ದೀರಾ. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಮುಂದೆ ಒಂದು ಯಾವುದೋ ಟೈಮಲ್ಲಿ ನಾವು ಈ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳೋದಕ್ಕೆ ನಾವು ಬಳಸ್ತೀವಿ. ತಾವೆಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀರಾ, ನಾನು ದೊಡ್ಡವನಾದ್ಮೇಲೆ ಅದನ್ನ ಮಾಡ್ತಾ ಇರ್ತೀನಿ, ಇದನ್ನು ಮಾಡ್ತಾ ಇರ್ತೀನಿ. ಸೊ ಅದೆಲ್ಲ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಹೇಳ್ತಾ ಇರ್ತೀವಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಎದಕ್ಕೆ ಬಳಸ್ತೀವಿ ನೋಡಿ, ಇಟ್ ರೆಫರ್ಸ್ ಟು ಇವೆಂಟ್ಸ್ ಆರ್ ಆಕ್ಷನ್ ದಟ್ ವಿಲ್ ಬಿ ಅನ್ಫಿನಿಶ್ಡ್. ಮುಂದೆ ಅದು ಕೆಲಸ ಮಾಡ್ತಾ ಇರ್ತೀವಿ, ಅದಿನ್ನೂ ಕಂಪ್ಲೀಟ್ ಆಗಿರೋಲ್ಲ, ಅದನ್ನು ಮಾಡ್ತಾನೇ ಇರ್ತೀವಿ ಅಂತ ಹೇಳೋದಕ್ಕೆ ಈ ಟೆನ್ಸ್ ಅನ್ನು ನಾವು ಬಳಸ್ತೀವಿ. ಬಟ್ ವಿಲ್ ಬಿ ಫಿನಿಶ್ಡ್ ಆಟ್ ಸಮ್ ಫ್ಯೂಚರ್ ಟೈಮ್. ಮುಂದೆ ಯಾವುದೋ ಒಂದು ಟೈಮಲ್ಲಿ ಅದು ಕಂಪ್ಲೀಟ್ ಆಗ್ಬೋದು, ಆದರೆ ನಾವಿನ್ನೂ ಮಾಡ್ತಾ ಇರ್ತೀವಿ ಅಂತ ಹೇಳೋದಕ್ಕೆ ಈ ಸೆಂಟೆನ್ಸ್ಗಳನ್ನ ನಾವಿಲ್ಲಿ ಬಳಸ್ತೀವಿ. ಉದಾಹರಣೆ ನೋಡಿದಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು ಅಲ್ವಾ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು ಅಂತ ಮಾಡಿದ್ವಿ. ಇಲ್ಲಿ ಜಸ್ಟ್ ವಿಲ್ ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಾವು ಫ್ಯೂಚರ್ ಟೆನ್ಸಲ್ಲಿ ಎಲ್ಲ ಥರದ ಸೆಂಟೆನ್ಸ್ಗಳನ್ನ ಮಾಡ್ಕೊಂಬಂದ್ವಿ. ಪ್ರೆಸೆಂಟ್ ಟೆನ್ಸ್ಗೂ ಮತ್ತು ಇದಕ್ಕೂ ವ್ಯತ್ಯಾಸ ಏನು ಅಂತಂದರೆ ಇಲ್ಲಿ ವಿಲ್ ಅನ್ನೋದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು ಅಲ್ವಾ? ನಾವು ಅದನ್ನು ಕನ್ನಡದಲ್ಲಿ ಹೇಗೆ ಹೇಳ್ಬೇಕು? ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಲೇ ಇರುತ್ತೇನೆ ಅಥವಾ ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೇ ಇರ್ತೀನಿ. ಇವಾಗಿಲ್ಲ, ಮುಂದೆ ಒಂದು ಟೈಮಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳುವಾಗ ಈ ರೀತಿ ಸೆಂಟೆನ್ಸ್ಗಳನ್ನ ನಾವು ಬಳಸ್ತೀವಿ. ಯು ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ನೀನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಲೇ ಇರುವೆ ಅಥವಾ ಮಾಡ್ತಾನೇ ಇರ್ತೀಯಾ ಅಂತ ಹೇಳೋದು. ಹಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ಅವನು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೇ ಇರ್ತಾನೆ, ಮಾಡುತ್ತಲೇ ಇರುವನು ಅಲ್ವಾ? ಇವಾಗಿಲ್ಲ, ಮುಂದೆ ಇರ್ತಾನೆ ಅಂತ ಹೇಳೋದಕ್ಕೆ ನಾವು ಹೀಗೆ ಹೇಳ್ತೀವಿ. ಸಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ಅವಳು ಮೈಸೂರಿನಲ್ಲಿ ಕೆಲಸ ಮಾಡುತ್ತಲೇ ಇರುವಳು, ಮುಂದೆ ಮಾಡ್ತಾ ಇರ್ತಾಳೆ. ರಾಜು ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ದೇ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ಸೊ ತುಂಬ ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳು. ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ಕೊಟ್ಟಿರ್ತಕ್ಕಂಥ ವಿಲ್ ಹ್ಯಾವ್ ಬೀನ್ ಅಲ್ವಾ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಹ್ಯಾವ್ ಬೀನ್ ಅಂತ ಅಷ್ಟೇ ಮಾಡಿದ್ವಿ. ಇಲ್ಲಿ ವಿಲ್ ಅನ್ನೋದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅಷ್ಟೇ. ಎಲ್ಲದಕ್ಕೂ ಸೇಮ್ ಬಂದಿದೆ ನೋಡಿ. ಸೊ ಇವುಗಳು ನೋಡಿದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ತಮಗೆ ತುಂಬ ಈಸಿಯಾಗಿ ಅರ್ಥ ಆಗಿರ್ಬೋದು. ಇದಕ್ಕೆ ಫಾರ್ಮುಲಾ ಹೆಂಗೆ ಹಾಕೋಬೋದು ನೋಡಿ. ಸಬ್ಜೆಕ್ಟ್ ಬಂದಿದೆ, ಅದ್ರ ಮುಂದೆ ವಿಲ್ ಹ್ಯಾವ್ ಬೀನ್, ಎಲ್ಲದಕ್ಕೂ ಕೂಡ ಇದೇ ಯೂಸ್ ಆಗುತ್ತೆ. ವಿಲ್ ಹ್ಯಾವ್ ಬೀನ್ ಅಂತ ಆದಮೇಲೆ ಬರ್ತಕ್ಕಂಥ ವರ್ಬ್ ING ಫಾರ್ಮ್ನಲ್ಲಿ ಇರ್ತದೆ. ಇದನ್ನೇ ನಾವು ಶಾರ್ಟಾಗಿ ಮಾಡ್ಕೊಳ್ಳೋದಾದ್ರೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ V4 ಅಂದರೆ ವರ್ಬ್ ING ಫಾರ್ಮಲ್ಲಿ ಇರ್ತದೆ. ಈಗ ಬೇರೆ ಉದಾಹರಣೆಗಳು ನೋಡ್ಕೊಳ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಕನ್ನಡ ಸೆಂಟೆನ್ಸ್ಗಳಿದ್ದಾವೆ, ಅದನ್ನು ತಾವೀಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ನಾನು ಪುಸ್ತಕ ಓದುತ್ತಲೇ ಇರುವೆನು ಅಲ್ವಾ? ನಾನು ದೊಡ್ಡವನಾದ್ಮೇಲೆ ಪುಸ್ತಕ ಓದ್ತಾನೇ ಇರ್ತೀನಿ ಅಂತ ಹೇಳಬೇಕಾದ್ರೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕು? ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಅ ಬುಕ್ ಅಂತ ಹೇಳಬೇಕಾಗತ್ತೆ. ನೀನು ಹಿಂದಿ ಮಾತನಾಡುತ್ತಲೇ ಇರುವೆ. ಯು ವಿಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇನ್ ಹಿಂದಿ ಅಥವಾ ಸ್ಪೀಕಿಂಗ್ ಹಿಂದಿ. ಅವನು ಪತ್ರ ಬರೆಯುತ್ತಲೇ ಇರುವನು. ಮುಂದೆ ದೊಡ್ಡವನಾದ್ಮೇಲೆ ಪತ್ರ ಬರಿತಾನೇ ಇರ್ತಾನೆ ಅಂತ ಹೇಳಬೇಕಾಗಿತ್ತು ಅಂದರೆ ಹಿ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಲೆಟರ್.
ಅವಳು ಹಾಡು ಹಾಡುತ್ತಲೇ ಇರುವಳು. ಇವಾಗ ಅವಳಿಗೆ ಹಾಡು ಆಡಕ್ಕೆ ಬರಲ್ಲ, ಹಾಡು ಹೇಳೋದನ್ನು ಕಲ್ತ ಮೇಲೆ ದೊಡ್ಡವಳಾದ್ಮೇಲೆ ಹಾಡು ಹೇಳ್ತಾನೇ ಇರ್ತಾಳೆ ಅಂತ ಹೇಳಬೇಕಾಗಿತ್ತು. ಅಂದರೆ ಸಿ ವಿಲ್ ಹ್ಯಾವ್ ಬೀನ್ ಸಿಂಗಿಂಗ್ ಸಾಂಗ್ ಅಂತ ನಾವು ಹೇಳ್ತೀವಿ. ಅದು ಶಬ್ದ ಮಾಡುತ್ತಲೇ ಇರುವುದು, ಮುಂದೆ ಅದು ಶಬ್ದ ಮಾಡ್ತಾನೆ ಇರ್ತದೆ. ಇವಾಗ ಚೆನ್ನಾಗಿದೆ, ಸ್ವಲ್ಪ ದಿನ ಆದಮೇಲೆ ಕೆಟ್ಟೋಯ್ತು ಅಂತಂದರೆ ಅದು ಶಬ್ದ ಮಾಡ್ತಾನೆ ಇರ್ತದೆ ಅಂತ ಹೇಳಬೇಕಾಗಿತ್ತು. ಅಂದರೆ ಇಟ್ ವಿಲ್ ಹ್ಯಾವ್ ಬೀನ್ ಮೇಕಿಂಗ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋಗುತ್ತಲೇ ಇರುವನು, ಅದನ್ನೇ ಹೇಳಬೇಕಾಗಿತ್ತು. ಅಂದರೆ ರಾಜು ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಹಾಸ್ಪಿಟಲ್. ಅವರು ಪ್ರತಿದಿನ ಬರುತ್ತಲೇ ಇರುವರು, ಮುಂದೆ ಅವರು ದಿನ ಬರ್ತಾನೆ ಇರ್ತಾರೆ ಅಂತ ಹೇಳಬೇಕಾಗಿತ್ತು. ದೇ ವಿಲ್ ಹ್ಯಾವ್ ಬೀನ್ ಕಮಿಂಗ್ ಎವ್ರಿ ಡೇ ಅಂತ ನಾವು ಬಳಸ್ತೀವಿ. ತುಂಬ ಈಸಿಯಾಗಿರ್ತಕ್ಕಂಥದ್ದು. ವಿಲ್ ಹ್ಯಾವ್ ಬೀನ್ ಅನ್ನು ಯೂಸ್ ಮಾಡೋಕ್ಕೆ ಕಲ್ತ್ಕೊಳ್ಳಿ, ತಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಇದರಲ್ಲಿ ಪಾಸಿಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಇಲ್ಲಿದೆ ನೋಡಿ, ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್. ಅದನ್ನು ನಾವು ಕನ್ನಡದಲ್ಲಿ ನಾನು ಪುಸ್ತಕ ಓದುತ್ತಲೇ ಇರುವೆನು ಅಂತ ಅರ್ಥ ಆಗುತ್ತೆ. ಅದನ್ನು ನಾವು ಕ್ವಶನನ್ನು ಮಾಡಬೇಕಾಗಿತ್ತು. ಅಂದರೆ ಸೇಮ್ ರೂಲ್ಸ್, ವಿಲ್ ಅನ್ನು ತಗೊಂಡೋಗಿ ಪ್ರಿಂಟಿಗೆ ಹಾಕ್ವಿ. ವಿಲ್ ಐ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್ ಅಂತ ಕ್ವಶನ್ನ ಮಾಡಬೇಕಾಗತ್ತೆ. ನಾನು ಪುಸ್ತಕ ಓದುತ್ತಲೇ ಇರ್ತೀನಾ ಅಂತ ಕೇಳಬೇಕಾದ್ರೆ ಹಿಂಗೆ ಕೇಳ್ತೀವಿ. ಇದನ್ನೇ ನೆಗೆಟಿವ್ ಮಾಡಬೇಕಾಗಿತ್ತು. ಅಂದರೆ ಐ ವಿಲ್ ನಾಟ್ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್. ನಾನು ಪುಸ್ತಕವನ್ನು ಓದುತ್ತಲೇ ಇರಲ್ಲ, ಬೇರೆ ಕೆಲಸನೂ ಮಾಡ್ತಾ ಇರ್ತೀನಿ, ಅದೇ ಒಂದೇ ಮಾಡ್ತಾ ಇರ್ತೀನಾ ಅಂತ ಹೇಳ್ತೀವಲ್ಲ, ಅವಾಗ ಈ ರೀತಿ ಕೇಳ್ತೀವಿ. ಇನ್ನೊಂದು ಉದಾಹರಣೆ ನೋಡಿ, ಹಿ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್. ಅವನು ಪತ್ರ ಬರೆಯುತ್ತಲೇ ಇರುತ್ತಾನೆ. ಅವನು ಪತ್ರ ಬರಿತಾನೆ ಇರ್ತಾನಾ ಅಂತ ಕೇಳಬೇಕಾಗಿತ್ತು. ಅಂದರೆ ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳೋದು, ವಿಲ್ ಅನ್ನೋದನ್ನು ಫ್ರಂಟ್ಗೆ ಹಾಕ್ಬಿಡಿ ಸಾಕು. ವಿಲ್ ಹಿ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಅಂತ ಕೇಳ್ತೀವಿ. ಅವನು ಪತ್ರ ಬರೆಯುತ್ತಲೇ ಇರೋದಿಲ್ಲ, ಮತ್ತು ಬೇರೆ ಕೆಲಸ ಮಾಡ್ತಾ, ಅದೊಂದೇ ಕೆಲಸ ಅಲ್ಲ ಅವನಿಗೆ, ಅದಷ್ಟೇ ಬರಿತಾ ಇರಲ್ಲ. ಹಿ ವಿಲ್ ನಾಟ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಅಂತ ಇಂಗ್ಲೀಷ್ನಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ಕೊನೆ ಉದಾಹರಣೆ ನೋಡ್ಕೊಂಡ್ಬಿಡಿ, ದೇ ವಿಲ್ ಹ್ಯಾವ್ ಬೀನ್ ಕಮಿಂಗ್ ಎವ್ರಿ ಡೇ. ಇದನ್ನು ಕನ್ನಡದಲ್ಲಿ ಅವರು ಪ್ರತಿದಿನ ಬರುತ್ತಲೇ ಇರುವರು, ಮುಂದೆ ದಿನ ಬರ್ತಾ ಇರ್ತಾರೆ ಅಂತ ಹೇಳಬೇಕಾದ್ರೆ ನಾವು ಈ ರೀತಿ ಹೇಳ್ತೀವಿ. ಅವರು ದಿನ ಬರ್ತಾನೆ ಇರ್ತಾರಾ ಅಂತ ಕೇಳಬೇಕಾಗಿತ್ತು. ಅಂದರೆ ವಿಲ್ ದೇ ಹ್ಯಾವ್ ಬೀನ್ ಕಮಿಂಗ್ ಎವ್ರಿ ಡೇ? ಸಿಂಪಲ್ ಅಲ್ವಾ? ಈ ಕ್ವಶನ್ ಮಾಡಬೇಕಾಗಿತ್ತು ಅಂದರೆ ಒಂದೇ ಒಂದು ನೆನ್ಪಿಟ್ಕೊಂಡ್ಬಿಡಿ, ಹೆಲ್ಪಿಂಗ್ ವರ್ಬ್ನ ಪ್ರಿಂಟ್ಗೆ ಹಾಕ್ಬಿಡಿ. ಅದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಅವರು ಪ್ರತಿದಿನ ಬರ್ತಾನೆ ಇರಲ್ಲ ಅಂತ ಹೇಳಬೇಕಾಗಿತ್ತು. ಅಂದರೆ ದೇ ವಿಲ್ ನಾಟ್ ಹ್ಯಾವ್ ಬೀನ್ ಕಮಿಂಗ್ ಎವ್ರಿ ಡೇ ಅಂತ ಮಾಡ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ತಮಗೆಲ್ಲ ಈ ಫ್ಯೂಚರ್ ಟೆನ್ಸ್ ತುಂಬ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವಾಗ ಹೋಮ್ವರ್ಕನ್ನು ಕೊಡ್ತಕ್ಕಂಥ ಸಮಯ. ತಮಗೆ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಈ ಫ್ಯೂಚರ್ ಟೆನ್ಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ನಲ್ಲಿ ಯಾವ ರೀತಿ ವರ್ಕ್ ಇತ್ತೋ ಅದೇ ರೀತಿಯಾಗಿರ್ತಕ್ಕಂಥ ವರ್ಕನ್ನು ತಾವಿಲ್ಲಿ ಮಾಡಬೇಕು. ತಮ್ಮ ನೋಟ್ಬುಕ್ಕಲ್ಲಿ, ಪೇಪರಲ್ಲಿ 4 ಕಾಲಮ್ಗಳನ್ನ ಹಾಕೊಳ್ಳಿ. ಒಂದಕ್ಕೆ ಸಿಂಪಲ್ ಫ್ಯೂಚರ್ ಟೆನ್ಸ್, ಒಂದು ಫ್ಯೂಚರ್ ಕಂಟಿನ್ಯೂವಸ್, ಫ್ಯೂಚರ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್. ಅದ್ರ ಕೆಳಗಡೆ ಫಾರ್ಮುಲಾಗಳನ್ನ ಹಾಕೊಂಡಿದ್ದೀವಿ ನೋಡಿ, ಅದು ನಿಮಗೆ ಮುಂದೆ ವಾಕ್ಯಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲಿ ರೂಲ್ಸ್ ಏನಿರ್ತದೆ ನೋಡ್ಕೊಂಡ್ಬಿಟ್ರೆ ಸಾಕು. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಐ ವಿಲ್ ಈಟ್ ಎ ಕೇಕ್ ಅಂತ ಇದೆ. ಎಸ್ ಅಂದರೆ ಸಬ್ಜೆಕ್ಟ್, ಇಲ್ಲಿ ಐ ಇದೆ, ವಿಲ್ ಅಂತ ಯೂಸ್ ಮಾಡಿದ್ದೀವಿ. ಮುಂದೆ V1 ಅಂದರೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್. ಐ ವಿಲ್ ಈಟ್ ಇದನ್ನೇ ಬೇರೆ ಬಳಸಿ ನೀವು ಐ ವಿಲ್ ಡ್ರಿಂಕ್, ಐ ವಿಲ್ ಗೋ, ಐ ವಿಲ್ ಸ್ಲೀಪ್ ಅಲ್ವಾ, ಐ ವಿಲ್ ಜಂಪ್, ಐ ವಿಲ್ ಓಪನ್, ಐ ವಿಲ್ ಕ್ಲೋಸ್. ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ತಾವು ಮಾಡ್ತಾ ಹೋಗಬೇಕು. ಅದೇ ಸೆಂಟೆನ್ಸ್ಗಳನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಸೊ ಐ ವಿಲ್ ಈಟ್ ಎ ಕೇಕ್ ಅನ್ನೋದು ಏನಾಗುತ್ತೆ ನೋಡಿ, ಐ ವಿಲ್ ಬಿ ಈಟಿಂಗ್ ಎ ಕೇಕ್ ಅಲ್ವಾ, ಐ ವಿಲ್ ಬಿ ಓಪನಿಂಗ್ ದ ಡೋರ್, ಐ ವಿಲ್ ಬಿ ಡ್ರಿಂಕಿಂಗ್ ದ ವಾಟರ್. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಇದನ್ನೇ ನಾವು ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಿದಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬರ್ತದೆ. ಐ ವಿಲ್ ಹ್ಯಾವ್ ಈಟನ್ ಎ ಕೇಕ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬನ್ನು ನಾವಿಲ್ಲಿ ಬಳಸಬೇಕು. ಆಮೇಲೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಇದನ್ನೇ ಚೇಂಜ್ ಮಾಡಿದಾಗ ಏನಾಗುತ್ತೆ ನೋಡಿ, ಐ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಎ ಕೇಕ್ ಅಂತ ಆಗುತ್ತೆ. ಇಲ್ಲಿ ಫಾರ್ಮುಲಾಗಳನ್ನ ಇಟ್ಕೊಂಡ್ಬಿಟ್ಟು ತಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದೇ ಸೆಂಟೆನ್ಸನ್ನು ಅದನ್ನೇ ಬೇರೆ ಬೇರೆ ಟೆನ್ಸ್ಗಳಿಗೆ ಚೇಂಜ್ ಮಾಡೋಕ್ಕೆ ಕಲಿತಾಗ ತಮಗೆ ಈಸಿಯಾಗಿ ಇದು ಪ್ರಾಕ್ಟೀಸ್ ಆಗಿ ಹೋಗ್ಬಿಡ್ತದೆ. ಸೊ ಇಷ್ಟನ್ನೆಲ್ಲ ಕಲ್ತ್ಕೊಂಡು ಮುಂದಿನ ಕ್ಲಾಸ್ಗಾಗಿ ತಾವು ರೆಡಿಯಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಅಂದರೆ ಈ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಮತ್ತೆ ಕ್ವಶನ್ ಫ್ರೇಮಿಂಗ್ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.